ಗುಡ್ ಮಾರ್ನಿಂಗ್. ನನ್ನ ಸೆಕೆಂಡ್ ವ್ಲಾಗ್ಗೆ ಗುಡ್ ಮಾರ್ನಿಂಗ್. ನಾನಿವತ್ತಿದ್ದು 5:20ಗೆ ಎದ್ದ ತಕ್ಷಣ ರಾಯರನ್ನ ನೋಡಿಬಿಟ್ಟು ಫೇಸ್ ವಾಶ್ ಮಾಡೋಣ ಅಂತ ಹೇಳಿ ಫೇಸ್ ವಾಶ್ ಮಾಡಿಕೊಂಡು ಆಚೆ ಕಡೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಅಂತ ಗೊತ್ತಲ್ವ, ಬಾಗಿಲು ನೀರಕ್ಕೆ ಅಂತ ಹೋಗಿದ್ದೆ. ಸೊ ನಾನು ಹೇಳೋದು ಮತ್ತೆ ಬಿಟ್ಟಿದ್ದೀನಲ್ವಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಚಂದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಜರುಗಿ ಚಂದು. ವೀಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸ್ವಲ್ಪ ಜನ ಪಾಸಿಟಿವ್ ವೈಬ್ ಕೊಟ್ಟಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಬಟ್ ಯಾರಿಗಿಷ್ಟ ಆಗಲಿ ಬಿಡಲಿ, ನಾನಂತೂ ವೀಡಿಯೋ ಸ್ಟಾಪ್ ಮಾಡಲ್ಲ. ನನಗಂತೂ ಖುಷಿ ಆಗ್ತಿದೆ, ಯಾಕಂದರೆ ಪಾಸಿಟಿವ್ ವೈಬೇ ಬರ್ತಾಯಿದೆ. ಸೊ ಹಾಗಾಗಿ ಎಲ್ಲರೂ ಮೆಚ್ಚಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಮಗೇನು ಇಷ್ಟನೋ ನಾವು ಅದನ್ನು ಮಾಡಬೇಕು ಅಂತ ಹೇಳ್ತಾ, ಅಷ್ಟರಲ್ಲಿ ಈ ಥರ ಯೋಚನೆ ಮಾಡೋಷ್ಟರಲ್ಲಿ 6 ಗಂಟೆ ಆಯಿತು ಅಂತ ನನ್ನ ಅಲಾರಾಮ್ ನೆನ್ಪು ಮಾಡ್ತು. ಆವಾಗ ನಾನು ಇವತ್ತು ಡ್ಯೂಟಿಗೆ ಹೋಗಬೇಕಿತ್ತು. ಸೊ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದ್ಬಿಟ್ಟು ಇವತ್ತು ಡ್ಯೂಟಿಗೆ ಹೋಗಬೇಕು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಬರೋಣ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋಣ ಅಂತ ಅಂದ್ಕೊಂಡು ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಇದೆ. ಸೊ ಬನ್ನಿ ರೆಡಿಯಾಗೋಣ ಹಾಗಂತ ಹೇಳ್ತಾ ನಾನಿವತ್ತು ರೆಡಿಯಾದೆ ಡ್ಯೂಟಿಗೆ ಹೋಗೋಕ್ಕೆ. ಯಾರೇನು ಅಂದ್ಕೊಂಡ್ರೆ ನಮಗೇನು ಗೈಸ್, ನಮಗೇನು ಇಷ್ಟನೋ ಹಂಗೆ ಮಾಡಬೇಕು. ದೇವ್ರು ನಮ್ಮ ಪರ ಇದ್ದರೆ ಸಾಕು, ಏನು ಬೇಕೋ ಅದು ಮಾಡಿಸ್ತಾ ಇರ್ತಾನೆ. ಹಾಗಂತ ಹೇಳ್ಕೊಂಡು ಆಲ್ರೆಡಿ ಪೂಜೆ ಮಾಡೋ ಥರ ಇದೆ ಅಂದ್ಕೊಬೇಡಿ. ಕುಂಕುಮ ಇಟ್ಕೊಂಡೆ ಅಷ್ಟೇ, ಅದು ನಮ್ಮಮ್ಮ ಮಾಡಿರೋದು. ನಮ್ಮನೆ ದೇವ್ರ ಮನೆ ಯಾವಾಗಲೂ ಹಾಗೆ ಇರುತ್ತೆ. ಆಮೇಲೆ ನಾನು ಊದ್ಕಡ್ಡಿ ಕಚ್ಚಿ ಒಳ್ಳೆಯದಾಗಲಿ ಅಂತ ಬೇಡ್ಕೊತ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ 7 ಗಂಟೆ ಆಗೋಯ್ತು. 7 ಗಂಟೆಗೆ ಬಸ್ ಇದೆ ಅಂತ ಹೇಳಿ ನೆನಪಾಯಿತು. ಆವಾಗ ನೋಡಿದ್ರೆ ಟೈಮ್ ಆಗಿರೋದು ನೋಡಿಲ್ಲ ನಾನು ಇವತ್ತು. ಎಲ್ಲದಕ್ಕೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಬರ್ತಾಯಿದ್ದೀನಿ ಅಂತ ಹೇಳಿದೆ. ಬಸ್ ಸ್ಟ್ಯಾಂಡಲ್ಲಿ ಬಂದು ನೋಡಿದ್ರೆ ಇನ್ನೂ ಬಸ್ ಹೋಗಿರಲಿಲ್ಲ. ನನಗಂತೂ ಖುಷಿ ಆಯಿತು. ನಾನು ಹೋಗಿ ಸ್ವಲ್ಪ ಹೊತ್ತಲ್ಲೇ ಬಸ್ ಬಂತು. ಬಸ್ ಹತ್ಕೊಂಡು ಹೋದೆ. 7:03 ಆಗಿತ್ತು ನಮ್ಮ ಬಸ್. ಇವತ್ತು ಯಾವತ್ತು ಡೈಲಿ ಬ್ಯುಸಿ ರಶ್ ಇಲ್ದಿರೋದು, ಇವತ್ತು ಯಾಕೋ ರಶ್ ಆಯಿತು. ಸೊ ನಾನು ಲಾಸ್ಟ್ ಸೀಟಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ನೆಕ್ಸ್ಟ್ ಸ್ಟಾಪ್ ನಮ್ಮದೇ ಬಂತಾಯಿತು. ಹಂಗೆ ಜರ್ನಿ ಮಾಡಿಕೊಂಡು ಇಲ್ಲೊಂದು ದೇವಸ್ಥಾನ ಇದೆ, ಕೆಂಚಮ್ಮ ಅಂತ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೀನಿ. ಹಾಗೆ ಟ್ರಾವೆಲ್ ಮಾಡ್ತಾ 7:42 ಆಯಿತು. ನೆಕ್ಸ್ಟ್ ಸ್ಟಾಪ್ ನಮ್ಮದೇ. ಸೊ ಹಾಗಾಗಿ ನಾನು ಇಳಿಯೋಣ ಅಂತ ಹೋಗ್ತಾ ಇದ್ದೀನಿ. ಸಡನ್ನಾಗಿ ಬ್ರೇಕ್ ಆಗಿಬಿಟ್ರು. ಫೈನಲಿ ಬಸ್ ಇಳಿದ್ವಿ. ನಾನು ಹೊರಟಿದ್ದು ಡ್ಯೂಟಿ ಕಡೆ. ಏನಪ್ಪ ಡ್ಯೂಟಿ ಅಂತ ಹೇಳ್ಬಿಟ್ಟು ಕಾಡ್ ಕಡೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ಕೊಂಡ್ರ? ಕಾಡಲ್ಲ, ಇದು ಬಂದುಬಿಟ್ಟು ಎಸ್ಟೇಟು. ಇಲ್ಲಿ ಬಂದುಬಿಟ್ಟು ನಾನು ಕೆಲಸ ಮಾಡೋದು ಮ್ಯಾನೇಜ್ಮೆಂಟ್. ಇದ್ರ ಹೆಸರು ಕುಳು. ಇದು ಬಂದುಬಿಟ್ಟು ಆಫೀಸ್. ಪಾದರಕ್ಷೆಯನ್ನು ಇಲ್ಲೇ ಬಿಡಿ ಅಂದರು. ಸೊ ಹಾಗಾಗಿ ನಾವು ಫಾಲೋ ಮಾಡಬೇಕಂತ ಅಲ್ಲೇ ಬಿಟ್ಬಿಟ್ಟು ಡೋರ್ನ ಓಪನ್ ಮಾಡ್ಕೊಂಡು ಹೊರಟ್ವಿ. ಆ ಪಾದರಕ್ಷೆನ ಒಳಗೆ ಬಿಟ್ವಿ. ನಾವು ಒಳಗಡೆ ಪಾದರಕ್ಷೆನ ಧರಿಸ್ಕೊಂಡ್ವಿ. ಹೋಗ್ತಾ ಇದ್ದೀನಿ ನೋಡಿ ಗೈಸ್, ಇದೆ ನಮ್ಮ ಆಫೀಸ್. ಇದೆಲ್ಲ ಏನೋ ಒಳಗಡೆ ಇದೆ. ಆಮೇಲೆ ಹೋಗ್ತಾ ಇರುವಾಗ ನಮ್ಮ ಸರಲ್ಲಿ ಪೂಜೆ ಮಾಡ್ತಾಯಿದ್ರು. ಒಬ್ಬ ಗುಡ್ ಮಾರ್ನಿಂಗ್ ಹೇಳ್ಬೇಕಿತ್ತು, ಬಟ್ ಪೂಜೆ ಮಾಡ್ತಾವ್ರೆ ಅಂತ ಸುಮ್ಮನೆ ಅದೇ. ಬಟ್ ಅವ್ರು ನೋಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ರು ಇವತ್ತು. ನಿನ್ನೆ ಒಂದೇ ರಜೆ ಹಾಕಿದ್ದೀನಿ ಅಂತ. ನಾನಿಲ್ಲೇ ಕೂತ್ಕೊಳ್ಳೋದು ನೋಡಿ. ಇದೇ ನಮ್ಮ ಆಫೀಸ್ ರೂಮ್. ಆಮೇಲೆ ನಮ್ಮ ಸರಿಗೆ ಗುಡ್ ಮಾರ್ನಿಂಗ್ ಹೇಳಿ ಫೈನಲಿ ಏನು ಕೆಲಸ ಇವತ್ತು ಅಂತ ಕೇಳ್ಕೊಂಡು ಬಂದೆ ನೋಡಿ ಗೈಸ್. ದಿಸ್ ಇಸ್ ಮೈ ಲ್ಯಾಪ್ಟಾಪ್. ನಂದಲ್ಲ, ನಮ್ಮ ಕಂಪ್ನಿ ಅದು. ಒಂದು ಅಂದ್ಬಿಟ್ಟು ಇದು ಮಾಡಿಬಿಡಿ, ನಾವು ಬಡವರು ಗೈಸ್. ನಮ್ಮದು ಅಂತ ಒಂದು ಲ್ಯಾಪ್ಟಾಪ್ ಇಟ್ಕೊಳ್ಳಿ. ಹೇಳ್ಬೇಕಂದ್ರೆ ಗೈಸ್, ನಾನು ವಿಡಿಯೋ ಮಾಡೋದೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಸರು. ಬಿಕಾಸ್ ನಮ್ಮ ಇದರಲ್ಲಿ 98 CC ಕ್ಯಾಮ್ರಾಸ್ ಇದೆ. ಸೊ ಹಾಗಾಗಿ ನಾವು ಏನು ಮಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಆಫೀಸ್ ಒಳಗಡೆ. ಆಮೇಲೆ ನಮ್ಮ ಸರ್ ಹೇಳಿದರು ನನಗೆ ಒಬ್ಬರಿಗೆ ಗಿಫ್ಟ್ ಕೊಡಬೇಕು. ಸೊ ಬೆಳ್ಳಿದು ದೀಪ ಏನಾದರೂ ಗಿಫ್ಟೆಡ್ ಏನಾದರೂ ತೊಗೊಬ ಅಂತೇಳಿ ನಾನು ಸೆಲೆಕ್ಟ್ ಮಾಡಿ ತಂದಿದ್ದು ಬೆಳ್ಳಿದು ದೀಪ.
ನಮ್ಮ ಸರ್ ನೋಡಿ ನನ್ನ ಎಷ್ಟು ನಂಬ್ತಾರೆ. ನಮ್ಮ ಸರ್ಗೆ ಅದನ್ನು ಕೊಟ್ಬಿಟ್ಟು ಆಮೇಲೆ ತಿಂಡಿ ರೆಡಿಯಾಗಿತ್ತು. ಸೊ ಹಾಕೊಂಡು ತಿನ್ನೋಣ ಅಂತ ತಿಂದುಬಿಟ್ಟಿದ್ದೆ ಗಾಯ್ಸ್, ನೆನಪೆಲ್ಲ ನಂಗೆ ವಿಡಿಯೋ ಮಾಡೋದು. ಆಮೇಲೆ ನಾನು ನೆನೆ ರಜಾ ಇರೋದ್ರಿಂದ ಕೀ ಎಲ್ಲಿ ಬೇಕಲ್ಲಿ ಇರ್ತಿದ್ರು ಎಲ್ಲನೂ ನಮ್ಮ ಸರ್ ನೋಡಿದ್ರೆ ನನಗೇನೆ ಒಯ್ಯೋದು. CC ಕ್ಯಾಮ್ರಾದಲ್ಲೆಲ್ಲ ಚೆಕ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಹಾಗಾಗಿ ಕೀ ಎಲ್ಲ ಎಲ್ಲೆಲ್ಲಿ ಇರುತ್ತೆ ಅಂತ ನೋಡಿ, ಅವರಿಗೆ ಕೀ ಎಲ್ಲ ಪ್ರತಿಯೊಂದು ಅವ್ರಿಗೆ ಎಲ್ಲೆಲ್ಲಿರುತ್ತೆ ಆ ವಸ್ತುಗಳು ಅಲ್ಲಿ ಇರಬೇಕು ನಮ್ಮ ಸರ್ರಿಗೆ. ಸೊ ಹಾಗಾಗಿ ಆಮೇಲೆ ಕೀಸ್ನೆಲ್ಲ ಎಲ್ಲೆಲ್ಲಿ ಯಾವ್ದ್ಯಾವ್ದು ಏನೇನು ಅಂತ ನೋಡಿಬಿಟ್ಟು ಎಲ್ಲ ಕೀಗಳನ್ನೂ ನೀಟಾಗಿ ಎತ್ತಿಟ್ಟೆ. ಆಮೇಲೆ ನಾನು ಬಂದು ನೋಡಿಕೊಂಡು ಇವತ್ತಿಂದು ಏನೇನು ವರ್ಕ್ ಇತ್ತು ನೆನ್ನೆದೆಲ್ಲ ಪೆಂಡಿಂಗ್ ವರ್ಕ್ಸ್ನೆಲ್ಲ ಮುಗಿಸ್ಬಿಟ್ಟೆ. ಹೀಗೆ ಮಾಡ್ತಾ ಮಾಡ್ತಾ ಇವತ್ತಿನ ಡೇನೇ ಕಳೀತು. ಸೊ ನೋಡಿ ಗಾಯ್ಸ್, ದಿನ ನನ್ನ ರೂಟೀನ್ ಇದೇ ಇರುತ್ತೆ. ಏನು ಮಾಡೋದು, ಇಂಡಿಪೆಂಡೆಂಟಾಗಿ ಬದುಕಬೇಕಿದ್ರೆ ದುಡಿಬೇಕು. ಆಮೇಲೆ ನನ್ನ 5:20 ಆಗಿತ್ತು. ಸೊ ನಾವು ಇವಾಗ ಡ್ಯೂಟಿನ ಸ್ಟಾಪ್ ಮಾಡೋಷ್ಟು ಟೈಮ್. ಹಾಗಾಗಿ ನಮ್ಮ ಲ್ಯಾಪ್ಟಾಪ್ನ ನಾವು ಶಟ್ ಡೌನ್ ಮಾಡ್ತಾಯಿದ್ದೀವಿ. ಶಟ್ ಡೌನ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ಇವಾಗ ಲೈಟೆಲ್ಲ ಆಫ್ ಮಾಡ್ತಾಯಿದ್ದೀನಿ, ಬಟ್ ಇವಾಗಲೇ ನಾವು ಹೋಗಲ್ಲ, ಯಾಕಂದರೆ ಇಲ್ಲಿ ಬಸ್ಸು ಬರೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಆಚೆ ಕಡೆ ಟೈಮ್ ಪಾಸ್ ಮಾಡ್ತೀವಿ ನಾನು ಡೈಲಿ. ಇಲ್ಲಿ ನೋಡಿದ್ರೆ ಇವರು ಮುರಳಿ ಅಣ್ಣ ಅಂತ, ಅಣ್ಣ ಹಾಗೇನೆ ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ. ಬಟ್ ಹೆವಿ ಕಾಮಿಡಿ ಇರುತ್ತೆ ಅವ್ರ ಮಾತಲ್ಲಿ, ಯಾಕಂದರೆ ಯಾರಿಗೂ ಕುಡ್ದಾಗ ಹುಲಿಗಳಾಗ್ಬಿಡ್ತಾರೆ ಅಂತಾರಲ್ಲ, ಇವರು ನೋಡಿದಾಗ ಗೊತ್ತಾಯಿತು ನನಗೆ. ಯಾಕಂತ ಹೇಳಿದ್ರೆ ಕುಡ್ದಾಗ ನಮ್ಮ ಸರ್ಗೆನೇ ಬೈತಾರೆ ಇವರು, ಅಷ್ಟು ಧೈರ್ಯ ಇವರಿಗೆ, ಅವ್ರ ಮುಂದೆನೇ ಬೈತಾರೆ ಆ ಥರ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಆಯಿತು, ನಮ್ಮ ಸರ್ರಿಗೆ ರಿಪೋರ್ಟ್ ಕೊಟ್ಬಿಟ್ಟು ಎಲ್ಲ ಬರೋಣ ಇವತ್ತಿಂದು ಅಂತ ಅಂದ್ಕೊಂಡು ಎಲ್ಲ ಹೋದೆ. ಇವರೇ ನೋಡಿ ನಮ್ಮ ಸರು ಬೈತಾರೆ, ಸುಮ್ಮನೆ ನಾಟಕ ಮಾಡ್ತವ್ರೆ ಅವರು, ತುಂಬ ನಾಟಕ ಮಾಡ್ತಾರೆ. ವಯಸ್ಸಾಯ್ತಾ ಮಕ್ಕಳು ಆಗ್ತಾರೆ ಅಂತಾರಲ್ಲ, ಇವ್ರನ್ನ ನೋಡಿ ಗೊತ್ತಾಗುತ್ತೆ ನಮಗೆ. ಆಮೇಲೆ ನಮ್ಮ ಸರಿಗೆ ನಾವು ಹೋಗುವಾಗ ಮುಂಚೆ ದೇವ್ರ ಕೋಣೆಗೆ ಹೋಗಿ ಕೈ ಮುಗ್ದು ಹೋಗ್ಬೇಕಂತಾರೆ. ಸೊ ಹಾಗಾಗಿ ನಾವು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಜೆ ಹೊತ್ತು ಕೈ ಮುಗಿತೀವಿ ಡೈಲಿ. ಇವತ್ತಿನ ಡೇ ಇಷ್ಟ ಆಯಿತು ಗಾಯ್ಸ್ ಆಫೀಸಲ್ಲಿ. ಆಮೇಲೆ ಟೈಮ್ ಆಯಿತು ಅಂತ ಸೊ ನಾವು ಹೊರಟಿವಿ ಸ್ಟ್ಯಾಂಡ್ ಕಡೆ. ಆಮೇಲೆ ನಮ್ಮ ಆಫೀಸ್ಗೆ ಒಂದು ಲೆಟರ್ ಬಂದಿತ್ತು. ಸೊ ಅವ್ರು ರೋಡಲ್ಲೇ ಸಿಕ್ಕಿದ್ರು ಪೋಸ್ಟ್ ಮ್ಯಾನ್ ಅಂಕಲ್, ಅದಕ್ಕೆ ನಂಗೆ ಕೊಟ್ಟೋದ್ರು. ಆಮೇಲೆ ನಾವು ಸ್ಟ್ಯಾಂಡ್ ಹತ್ರ ಹೋಗಿ ಕೂತ್ಕೊಂಡು ಕಾಯ್ತಾ ಇದ್ವಿ ಬಸ್ಸು. ಆಗ ಬಸ್ ಬಂದುಬಿಡ್ತು. ಬಟ್ ಎಷ್ಟು ಖಾಲಿ ಇರುತ್ತೆ ನೋಡಿ ಗೈಸ್ ಬಸ್ಸು, ನಮ್ಮದೇ ಆರ್ಭಟ ಆಗಿರುತ್ತೆ, ಫ್ರೀ ಇರುತ್ತೆ. ಸಂಜೆ ಹೊತ್ತಲ್ವಾ, ಹೀಗೆ ಮಾಡ್ತಾ ಮಾಡ್ತಾ ನಾವು ಬಂದಿದ್ದು ಮನೆ ಕಡೆ ಬಂದುಬಿಟ್ಟೆ. ನನ್ನ ಡಾರ್ಲಿಂಗ್ ಕಾಲ್ ಮಾಡಿದ್ಲು ಇವತ್ತು, ನಿಸರ್ಗ ಅಂತ ಹೇಳ್ಬಿಟ್ಟು ಅವಳ ನೇಮು. ಫೈನಲಿ ಫ್ರೆಶ್ ಅಪ್ ಆಗಿ ಫುಲ್ ಇವತ್ತಿನ ಡೇ ಮುಗೀತು ಗಾಯ್ಸ್. ನೆಕ್ಸ್ಟ್ ಊಟ ಮಾಡಿ ಮಲ್ಕೋತೀನಿ. ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆ ಅಂತ, ಅಂದರೆ ನನ್ನ ಕೆಲಸಗಳು, ರೂಮ್ ಕ್ಲೀನ್ ಮಾಡ್ಕೊಂಡು ಅದು ಇದು ಅಂತ ಊಟ ಮಾಡ್ಕೊಂಡು ಮಲ್ಕೋತೀವಿ. ಸೊ ಬಾಯ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗೈಸ್. ಓಕೆ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಇವತ್ತಿನ ಡೇ ಇಷ್ಟ ಆಗಿತ್ತು.